ಮಾನ್ವಿ ಪಟ್ಟಣದಲ್ಲಿ ನಮಗೆ ನೀರು ಕೊಡಿ ಎಂದು ಸಾರ್ವಜನಿಕರು ಬೇಡಿಕೊಳ್ಳುವ ದುಸ್ಥಿತಿ ಬಂದಿದ್ದು, ಶಾಸಕ ಹಂಪಯ್ಯ ನಾಯ್ಕರೇ, ಸಚಿವ ಬೋಸರಾಜು ಸಾಹೇಬ್ರೆ, ಏನಿದು ನಿಮ್ಮ ಕ್ಷೇತ್ರದ ಮತದಾರರ ಸ್ಥಿತಿ? ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 18 ಸೇರಿದಂತೆ ಇನ್ನಿತರ ವಾರ್ಡ್ನಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಆದರೆ ಸಚಿವ ಬೋಸರಾಜು ಮತ್ತು ಶಾಸಕ ಹಂಪಯ್ಯ ನಾಯ್ಕರೇ ಬರೀ ಪ್ರವಾಸಿ ಮಂದಿರದಲ್ಲಿ ಮಾಡಿದ ಸಭೆಗಳು ಈಡೇರಿದ್ದವಾ ಎಂಬುದು ಸಾರ್ವಜನಿಕರೇ ಕಿಡಿಕಾರ್ತಿದ್ದಾರೆ. ಮಾನ್ವಿ ಕ್ಷೇತ್ರ ಅಂದ್ರೆ ಸಾಕು, ಅದು ಕಾಂಗ್ರೆಸ್ ಅನ್ನುತ್ತಿದ್ದರು. ಆದ್ರೆ ಜನರೇ ನಮಗೆ ನೀರು ಕೊಡಿ ಎಂದು ಬೀದಿಗೆ ಬಂದು ನಿಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಿಮ್ಮ ಆಡಳಿತದ ಸೇವೆ ಇದೇನಾ? ನೀವೇ ಆಲೋಚಿಸಿ. 26 ಮತ್ತು 27 ವಾರ್ಡ್ ನಂಬರ್ 19 ಯಾವುದೇನಿದೆ, ನೀರು ಬರವಲ್ದು, ಏನಿಲ್ಲ. ಬರೀ ವಿನಾಕಾರಣ ಏನು ಮಾಡಕತ್ತಾರ, ಒಂದು ಮಾತು ಹೇಳ KV ಅವರು ಕಂಬಗಳು ಹಾಕಕತ್ತಾರ ಅಂತ ಹೇಳಿ ಪೈಪ್ಲೈನ್ಗಳು ಕಟ್ ಮಾಡ್ಯಾರ. ಆ ಪೈಪ್ಲೈನ್ ದುರಸ್ತಿ ಮಾಡಕ್ಕೆ ಈ ಪುರಸಭೆಯವರು ಏನು ಮಾಡಕತ್ತಾರ ಅದನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್. ನಿಮಗೆ ಅದನ್ನು ಇಂಪಾರ್ಟೆಂಟ್ ಅಲ್ಲ. ದಯವಿಟ್ಟು ಮೇಲಾಧಿಕಾರಿಗಳ ಗಮನಕ್ಕೆ ನೀರಿನ ಬವಣೆಯ ಬಗ್ಗೆ ಹೊರ ಕಾಲನಿ ಸಂಬಂಧಪಟ್ಟಂತಹ ಎಲ್ಲ ಸದಸ್ಯರು ಮತ್ತು ಎಲ್ಲ ಹಿರಿಯ ನಾಗರಿಕರು ಮತ್ತು ಯುವಕರು ಯುವತಿಯರು ಎಲ್ಲರೂ ಇವತ್ತಿನ ದಿವಸ ಏನಪ್ಪ ಅಂದರೆ 8-10 ದಿವಸಗಳಿಂದ ನೀರೇ ಇಲ್ಲ. ಆಮೇಲೆ ಮಾನವೀಯ ಹೊರ ಕಾಲನಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಬಿಡಿಸ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಈಗಾಗಲೇ ಕೌನ್ಸಿಲರ್ ಹೋಗಿ ಭೇಟಿಯಾಗಿ ಚೀಫ್ ಆಫೀಸರ್ನ ಒಂದು ಮೇಲಾಧಿಕಾರಿಗಳನ್ನ ಸಾಕಷ್ಟು ಸಲ ಭೇಟಿಯಾದರೂ ಕೂಡ ಯಾವುದೇ ಜುಮೇದಾರಿ ಆಗ್ತಾ ಇಲ್ಲ. ಆಮೇಲೆ ಜುಮೇದಾರಿ ತಗೊಳ್ತಾ ಇಲ್ಲ. ಆಮೇಲೆ ನಿಮ್ಮ ಏನೇನು ನೀರಿನ ಟ್ಯಾಂಕ್ ಹತ್ರ ಬಂದೀವಿ ಎಲ್ಲರೂ ಸದಸ್ಯರು ನಾವೆಲ್ಲರೂ ಕೂಡ್ಕೊಂಡು ಮೇಲೆ ವೀಕ್ಷಣೆ ವಯಸ್ಸಾದವರು ನಡಿಲಿಕ್ಕೆ ಬರೋಂಗಿಲ್ಲ. ಬಹಳಷ್ಟು ಜನರಿಗೆ ನೀರಿಲ್ಲ, ಕುಡಿಯೋಕೆ ಸ್ನಾನ ಮಾಡ್ಲಿಕ್ಕೆ ನೀರಿಲ್ಲ. ಅದಕ್ಕೆ ನಾವೇನಪ್ಪ ಅಂದರೆ ಇಲ್ಲಿ ಟ್ಯಾಂಕ್ ಹತ್ರ ಬಂದು ವೀಕ್ಷಣೆ ಮಾಡಿದಾಗ ಟ್ಯಾಂಕ್ ತುಂಬ ಆದ ನೀರು ಬರೋಂಗಿಲ್ಲ. ಕಾರಣ ಏನು? ಒಂದು ತಿಂಗಳಿಂದ ಇದಕ್ಕೆ ಸಮಸ್ಯೆ ಇತ್ಯರ್ಥಪಡಿಸಬೇಕು ಸಂಬಂಧಪಟ್ಟವರು. ಅಂದರೆ ಈ ನೀರು ಇದ್ದಿದ್ರೆ ನಾವು ಬದುಕು ಹೇಗೆ ಮಾಡಬೇಕು ಸರ್? ನಮಗೆ ಸಾಬ್ರಿ ಹೇಳಿದ್ರಿ ಸರ್, ಪೈಪ್ಲೈನ್ ಹೊಸದು ಹಾಕಿ ಕೊಡ್ತೀನಿ ಅಂತ ಹೇಳಿದ್ರಿ ಸರ್. ಚೀಫ್ ಆಫೀಸ್ ಸರ್ ಮತ್ತು ಬೋಸರಾಜ್ ಸಾಬ್ರು ಎಲ್ಲರೂ ನಮಗೆ ಹೊಸ ಲೈನು ನಿಮಗೆ ಹಾಕಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿಗೆ ಒಂದು ತಿಂಗಳಾಯ್ತು ಸರ್. ಆದರೂ ಕೂಡ ಅವರು ಒಬ್ಬರು ರೆಸ್ಪಾನ್ಸಿಬಲ್ ತಗೋವಲ್ರು. ಎಲ್ಲರೂ ರೀ ಸರ್, ನಾವು ಚೀಫ್ ಆಫೀಸರ್ ಆಯಿತು, ಬೋಸರಾಜ್ ಸಾಹೇಬ್ ಎಲ್ಲರೂ ಆಯಿತು. ಬರೀ ಫೋನ್ಯಾಗ ಆಯ್ತಪ್ಪ ನೀನು ಓಣಿಗೆ ನೀರು ಬರ್ತದ ಆಯ್ತಂತ ಇಷ್ಟೇ ಫೋನ್ಯಾಗ ಅವ್ರು ಹೇಳ್ತಾರ, ನಾವು ಸುಮ್ಕಿರ್ತೀವಿ. ನೀರೇ ಅಂತೂ ಮುಟ್ಟೇ ಬಲ್ದು ನಮ್ಮ ಓಣಿಗೆ. ಅದು 1 ವಾರದಾಗ ನಿಮಗೆ ನೀರು ಕೊಡ್ತೀವಪ್ಪ ಹೊಸ ಲೈನ್ ಹಾಕಿ ಅಂತ ಹೇಳಿದ್ರು. ಆ ಲೈನ್ ಹಾಕಿ ಕೊಡಾಕ ಇಲ್ಲಿಗೆ ಮತ್ತೆ 15 ದಿವಸ ಆಯಿತು. ಒಬ್ಬೊಂದು ಕೆಲಸ ಮಾಡೋಕ್ಕೂ ಬಂದಿಲ್ಲ. ಬಂದು ಈಗ ಕೇಳಿದ್ರಿ ಏನಂತಾರ, ಮತ್ತೆ 1 ವಾರ ತಡೀರಿ, ಆಂಧ್ರಲಿಂದ ಬರಬೇಕು, ಅಲ್ಲಿಂದ ಬರಬೇಕು ಕೆಲಸ ಕೆಲಸ ಮಾಡಿದ್ರೆ ಇಲ್ಲಿನ ಕೆಲಸ ನೀರು ನಿಮಗೆ ಕೊಡೋಕ್ಕಾಗ್ತದ ಅಂತ ಹೇಳಿದ್ರು ಸರ್. ಇನ್ನವರಿಗೆ ಯಾವ ಲೇಬರು ಬಂದಿಲ್ಲ, ಯಾವ ಕೆಲಸನೂ ಮಾಡಿಲ್ಲ. ನಮಗೆ ನೀರಿಂದ ಇಷ್ಟು ಸಮಸ್ಯೆ ಆಗ್ಯದ್ರಿ ಸರ್. ಕುಡಿಯೋಕೆ ನೀರು ಸಮೇತ ಇಲ್ಲ ನಮಗೆ, ಬಟ್ಟೆ ತೊಳ್ಯಾಕ ನೀರಿಲ್ಲ, ಯಾವುದಕ್ಕಿಲ್ಲ ನೀರು. ನೀರು ಇಲ್ಲಿದ್ರೆ ಹೆಂಗ್ರಿ ಸರ್ ನಾವು ಮಾಡೋದು? ಆದರೆ ನೀವು ಇಷ್ಟು ನಿಮಗೆ ನಂಬ್ಕೊಂಡು ಈಗ 15-20 ವರ್ಷದಿಂದ ನಿಮ್ಮನ್ನೇ ಓಟ್ ಹಾಕ್ಕೊಂತ ಬಂದೀವಿ. ಆದರೂ ಕೂಡ ನೀವು ನಮ್ಮನ್ನು ನೀರೇ ಕೊಡಂಗಿಲ್ಲ ಅಂದಮೇಲೆ ನಾವು ಹೆಂಗ್ರಿ ಮುಂದೆ ಇನ್ನೂ ಒಂದು ಸರ್ತಿ ಓಡ್ಗಿಟ್ಟು ಹೆಂಗೆ ಹಾಕ್ಬೇಕ್ರಿ ಸರ್? ನಾವು ನಿಮ್ಮನ್ನ ನೀರಿಲ್ಲ ಹೆಂಗ್ ಮಾಡ್ಬೇಕು? 5 ದೂರದಾಗ ಎಲ್ಲಿ ತರಬೇಕು? ನಾವು ಹೆಂಗ್ ಮಾಡ್ಬೇಕು? ನಾವು ಬಡವ್ರು ಏನಾರು ಇದ್ದವ್ರು ಏನು MLA ಸಹಕಾರ ಐತಿ, ಅವ್ರ ಐತಿ ಅನ್ಪ ಯಾರು ಏನ್ ಮಾಡ್ತಾರೆ? ಸಹಾಯನ ಮಾಡ್ಬೇಕಾದ್ರೆ ಇವರು ಏನ ದೂರ ಎಲ್ಲರೂ ಬೇಸ್ ಬರ್ತಾರೆ ನೀರು. ನಮ್ಮೂರಿಗೆ ಏನು ಎಷ್ಟು ದಿವಸ ಆಯ್ತು, ಸಾಕಾಗಿದೆ ನೀರು ಸಲಾಗಿ. ಹೆಣ್ಮಕ್ಳು ಎಲ್ಲ ಮನೆ ಬಿಟ್ಟು ದಿನ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಬರ್ಬೇಕೇನ್ರಿ? ನಾವು ಹೆಣ್ಮಕ್ಳು ಬರ್ಬೇಕು ಊರಾಗ. ನೀವು ಇದು ಏನ್ ಮಾಡ್ಬೇಕು? ಇಷ್ಟು ದೊಡ್ಡ ಯಾರು ನೀವು ಮತ ಹಾಕ್ತೀರಿ, ಓಟ್ ಹಾಕ್ತೀರಿ, ಏನ್ ನಾವು ಓಟ್ ಹಾಕಿ ಗೆದರ್ಸಿ ಏನ್ ಇದೆ ತಿಪ್ಲೆ ಏನ್ರಿ? ಹೆಣ್ಮಕ್ಳು ಬಂದು ಟಾಕಿ ಹೊಡೆದು ಬಿಡ್ತೀರಿ, ಸಾಕಾಗಿದೆ. ನಾವು ಹೊಡೆದು ಹೋಗ್ಬಿಡ್ತೀವಿ ಟಾಕಿ. ಏನ್ ಮಾಡ್ಬೇಕು? ನೀರು ಮನ್ಯಾಗ ಹೆಂಗ್ ಮಾಡ್ಬೇಕು? ಹೆಣ್ಮಕ್ಳು ಹುಡುಗರು ಸಣ್ಣ ಕೂಸೂರು ಬಟ್ಟೆ ಹಂಗೆ ಇಟ್ಕೊಂಡು ತೋರಿಸ್ಬೇಕ್ರಿ. ಬಟ್ಟೆ ಹೊಟ್ಕೊಂಡ್ ಬರ್ತೀರಿ ಇವಾಗ ಹೋಗಿ. ಬಟ್ಟೆ ಹೆಂಗ್ ಒಗಿಬೇಕು, ಸ್ನಾನ ಹಂಗ್ ಮಾಡ್ಬೇಕು, ಅಡಿಗೆ ಹೆಂಗ್ ಮಾಡ್ಬೇಕು, ಎಲ್ಲ ಹಂಗ್ ಮಾಡ್ಬೇಕು. ಯಾರ ಊರಾಗ ಬಂದಾರ ನೋಡ್ರಿ, ಎಷ್ಟೆಲ್ಲ ಊರಾಗ ಬೇಸ್ ಮಂದಿ ಐತಿ ನೀರು ಬಿಡ್ತಾರ. ಸಿನ್ನೂರ್ನಾಗ ರಾಯಚೂರ್ನಾಗ ಎಲ್ಲ ಈ ಮಾನ್ಯ ಬೇಡ ರೀ, ಹಣಸಿ ಮಾಡಿರಿ ನೋಡ್ರಿ. ಏನ್ ಮಾಡ್ಯಾರ ರೀ ಮಾನ್ಯ? ಏನೇನ್ ಮಾಡಿಲ್ಲ ರೀ ಮಾನ್ಯಾಗ. ಓಟ್ ಹಾಕಕ್ ಬರ್ತೀರೇನ್ರಿ? ಓಟ್ ಹಾಕ್ಬೇಕು. ಇಲ್ಲ ನೀವು ಹೆಂಗ್ ಗೆದ್ದಿರಿ? ನಾವು ಓಟ್ ಹಾಕಿ ನೀವು ಗೆತ್ತೀರಿ, ಇಲ್ಲ ಹೆಂಗ್ ಗೆತ್ತೀರಿ? ಈಗ ಇನ್ನೊಂದು ಸಮಸ್ಯೆ ಏನಂದರೆ ಕಾಂಗ್ರೆಸ್ ಆಡಳಿತಕ್ಕೆ ನೀರಿಗೆ ಏನೂ ಸಂಬಂಧ ಇಲ್ಲ.
ಕಾಂಗ್ರೆಸ್ ಆಡಳಿತದಲ್ಲಿ ಇನ್ನೊಂದು ಆಡಳಿತದಲ್ಲಿ ಯಾರೇ ಇರಲಿ ಅಧಿಕಾರಿಗಳಿಗೆ ಕೆಲಸ ಮಾಡಿರಿ, ಕರ್ತವ್ಯ ನಿರ್ವಹಿಸಿರಿ, ಸಾರ್ವಜನಿಕರಿಗೆ ಏನದ ಮೊದಲು ನೀರಿನ ವ್ಯವಸ್ಥೆ ಮಾಡಿರಿ ಅಂತೇಳಿ ಹೇಳ್ತಾರೆ. ಯಾರಾದರೂ ಅಷ್ಟೇ, ಈಗ ನಾವಾಗಲಿ, ನಮ್ಮ ಶಾಸಕರಾಗಲಿ, ನಮ್ಮ ಸಚಿವರಾಗಲಿ ಏನದ ಕಾಂಗ್ರೆಸ್ನವ್ರು ಇರಲಿ, ಇನ್ನೊಂದು ಪಾರ್ಟಿಯವರು ಇರಲಿ, ಆ ಪ್ರಶ್ನೆ ಅಲ್ಲ. ನಮ್ಮ ಶಾಸಕರು ಆಮೇಲೆ ನಮ್ಮ ಸಚಿವರು ಇದ್ರ ಬಗ್ಗೆ ಏನದ 99% ನೀರಿನ ಬಗ್ಗೆ ಏನದ ಅವರು ಸಮಸ್ಯೆ ಏನಿದ್ರು ಅದ್ರ ಬಗ್ಗೆ ಏನೋ ಮೀಟಿಂಗ್ಗಳನ್ನು ತೊಗೊತಾ ಇದ್ದಾರೆ ಪ್ರತಿ ವಾರ. ಈಗ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ಆಪ್ರೇಟರ್ ಕಡೆಯಿಂದ ಸಮಸ್ಯೆ ಆಗ್ತಾ ಇದೆ. ಆಪ್ರೇಟರ್ ಕಡೆ ಪುರಸಭೆ ಸಿಬ್ಬಂದಿ ಆಪ್ರೇಟರ್ ಏನು ಅದರಲ್ಲ ಅವ್ರ ಕಡೆಯಿಂದ ಸಮಸ್ಯೆ ಆಗ್ತಾಯಿದೆ. ಅದನ್ನು ಏನಾದ ನಾವು ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಗಮನಕ್ಕೆ ತಂದೀವಿ. ಮೊನ್ನೆವರೆಗೆ ಅವ್ರಿಗೆ ಗೊತ್ತಿದ್ದಿಲ್ಲ ಅದು ಏನಾಗ್ತದ, ಏನು ನಡೆಯಕತ್ತದ ಅಂತೇಳಿ. ಮಾತಾಡಿದ್ರೆ ಏನು ಹೇಳ್ತಾಯಿದ್ರು ನಮ್ಮ ಸಚಿವರಿಗಾಗಲಿ ನಮ್ಮ ಶಾಸಕರಿಗಾಗಲಿ, ಇಲ್ಲ ಸರ್ ರೋಡ್ ಕೆಲಸ ಅದೇನದ ಪೈಪ್ಲೈನ್ ಡ್ಯಾಮೇಜ್ ಆಗ್ತಾಯಿದೆ, ಕರೆಂಟ್ ಪ್ರಾಬ್ಲಮ್ ಅಂತ ಹೇಳ್ತಾಯಿದ್ರು. ಇದು ಎಲ್ಲ ಸುಳ್ಳು. ಹೆಂಗಂದ್ರೆ ನೋಡಿರಿ, ಒಂದೊಂದು ವಾರ ಕರೆಂಟ್ ಪ್ರಾಬ್ಲಮ್, ಒಂದೊಂದು ವಾರ ರೋಡ್ನವರು ನಮ್ಮ ಪೈಪ್ಲೈನ್ ತೊಂದರೆ ಕೊಡ್ತಾಯಿಲ್ಲ. ನಾವು ಯಾವಾಗೂ ಫೋನ್ ಮಾಡಿ ಹೇಳ್ತಾ ಇದ್ವಿ, 2 ತಾಸಿನಾಗ ಅದು ದುರಸ್ತಿ ಮಾಡ್ತಾಯಿದ್ದಾರೆ, 2 ತಾಸಿನಾಗ ಅದೇನದ ಅನುಕೂಲ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ. ನಮಗೇನದ ರಬ್ಬನ್ ಕಲ್ ಸಿಬ್ಬಂದಿ ಏನದ ಲಿಫ್ಟ್ ಮಾಡೋರು, ಅವ್ರು ರಾತ್ರಿ ಎಲ್ಲ ಕುಡಿದು ಏನದ ಟೈಮಿಗೆ ಡ್ಯೂಟಿಗೆ ಬರಲಾರ್ದಂಗೆ, ಲಿಫ್ಟ್ ಮಾಡಲಾರ್ದಂಗೆ. ಆಮೇಲೆ ಇಲ್ಲಿ ಏನದಲ್ಲ ಬಸ್ ಸ್ಟ್ಯಾಂಡಲ್ಲಿ ಏನು ಗಾರ್ಡನ್ ಸಂಪೋಸ್ ಇದೆಯಲ್ಲ, ಅವನೇನು ಮಾಡ್ತಾ ಇದ್ದಾನೆ ಅವ್ನು ಬಾಬರು, ರಾತ್ರಿ ಕುಡಿದೇನು ಮಕ್ಕಂಬಿಟ್ಟು ಪೂರ ಗಾರ್ಡನ್ ಏನದಲ್ಲ ಪೂರ ನೀರ್ಲಿಂದ ಹರಿಯಾಕತ್ತದ ತುಂಬಿಬಿಟ್ಟು. ಅವನ ಕಡೆಯಿಂದ ತೊಂದರೆ ಆಗಕತ್ತದ, ಸಿಬ್ಬಂದಿ ಕಡೆಯಿಂದ ತೊಂದರೆ ಆಗ್ತದೆ. ಇದು ಗಮನಕ್ಕಿದ್ದಿಲ್ಲ, ಮಾನ್ಯ ಮುಖ್ಯಾಧಿಕಾರಿಗಳ ಗಮನಕ್ಕೆ ಇರಲಿಲ್ಲ. ನಾವು ಈಗ ಎಲ್ಲರೂ ಹೋಗಿ ಮೊನ್ನೆ ಅವ್ರ ಗಮನಕ್ಕೆ ತಂದೀವಿ. ವಾರ್ಡ್ ನಂಬರ್ 19, 26, 27, 2 ಇವೇನದಲ್ಲ ಎಲ್ಲರೂ ಹೋಗಿ ಅವ್ರ ಗಮನಕ್ಕೆ ತಂದೀವಿ. ಆದಷ್ಟು ಒಂದು ವಾರ ಟೈಮ್ ಕೊಡ್ರಿ ಅಂತ ಹೇಳಿದ್ದಾರೆ ಅವರು ಸಾಹೇಬರು. ಏನು ಮಾಡ್ತಾರೆ ಕ್ರಮ ನೋಡಿಕೊಂಡು ಮುಂದಿನ ಏನದ ನಮ್ಮದು ಏನದ ಸ್ಟ್ರೈಕ್ ಬ್ರೇಕ್ ಮಾಡೋದು, ಅದು ಮಾಡೋದು ಸಾರ್ವಜನಿಕ ಅದರ ಅನಿವಾರ್ಯ ಅಲ್ರಿ, ಏನು ಮಾಡೋಕ್ಕಾಗಲ್ಲ. ನೀರಿನ ಸಮಸ್ಯೆ ಕುರಿತು ವಾರ್ಡ್ ನಂಬರ್ 26, ವಾರ್ಡ್ ನಂಬರ್ 27, ವಾರ್ಡ್ ನಂಬರ್ 19, 20 ಹಾಗೂ ವಾರ್ಡ್ ನಂಬರ್ 2ರ ಸಾರ್ವಜನಿಕರು ನಮಾಜ್ಗೆ ಗುಡ್ಡ ಟ್ಯಾಂಕಿಗೆ ಬಂದು ಕೆಲವೊಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಸದರಿ ಎಲ್ಲ ಸಮಸ್ಯೆಗಳನ್ನು ಅವಲೋಕನ ಮಾಡಲಾಗಿ ನಮಾಜ್ಗಳು ಮೇನ್ 4-5 ವಾರ್ಡ್ಗಳಿಗೆ ಏನು ನೀರು ಸರಬರಾಜು ಆಗುತ್ತದೆ ಅದು ಸರಿಯಾಗಿ ತುಂಬ್ತಾ ಇಲ್ಲ ಮತ್ತು ಸರಿಯಾಗಿ ನಮ್ಗೆ ನೀರು ಮುಟ್ತಾ ಇಲ್ಲ ಅಂತ ಅವರೆಲ್ಲ ಸ್ವಲ್ಪ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಾರೆ. ಇದನ್ನು ಆದಷ್ಟು ಬೇಗನ ನಮ್ಮ ಸಿಬ್ಬಂದಿಯವರಿಂದ ಯಾರಿಂದ ಲೋಪದೋಷ ಆಗುತ್ತದೆ, ಸರಿಯಾಗಿ ನೀರು ಬಂದು ತಲುಪ್ತಾ ಇಲ್ಲ ಹಾಗೂ ಸರಿಯಾಗಿ ನೀರು ಕುಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಅದನ್ನು ನಾವು ಸ್ವಲ್ಪ ಆದಷ್ಟು ಬೇಗ ಎಲ್ಲ ನಮ್ಮ ಸಿಬ್ಬಂದಿಯವ್ರನ್ನ ಮೀಟಿಂಗ್ ಮಾಡಿ ಏನೋ ಸ್ವಲ್ಪ ಚೇಂಜಸ್ ಮಾಡಿ ಒಂದು ಸ್ವಲ್ಪ ಸರಿಯಾಗಿ ನೀರು ಆದಷ್ಟು ಬೇಗನೆ ಪೂರೈಸ್ತೀನಿ ಅಂತ ಹೇಳ್ತೀನಿ. ಇಲ್ಲ, ಅದನ್ನು ನಾನು ಪರಿಶೀಲನೆ ಮಾಡಿ ತಕ್ಷಣ ಅವ್ರನ್ನೆಲ್ಲ ಅಲ್ಲಿ ಕರೆಸಿ ಮೀಟಿಂಗ್ ತೊಗೊಂಡು ಅಲ್ಲಿ ಎಲ್ಲಿಂದ ಏನು ಲೋಪದೋಷ ಆಗ್ತಾ ಇದೆ, ಯಾಕೆ ಸರಿಯಾಗಿ ಮುಟ್ತಾ ಇಲ್ಲ, ಸರಿಯಾಗಿ ಆದಷ್ಟು ಬೇಗ ಸರಿಯಾಗಿ ನೀರು ತಲುಪಿಸುವಂಥ. ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.